ಇರುತ್ತೆ ಗುರು, ನಿಜ ಅದಂತೂ. ನಂಬ್ತಿರೋ ಬಿಡ್ತಿರೋ, ಒಂದ್ಸಲ ಒಂದು ಸ್ಟ್ಯಾಂಡರ್ಡ್ 350 ಗುರು, BS4 ಸ್ಟ್ಯಾಂಡರ್ಡ್ 350 ನೆಕ್ ಟು ನೆಕ್ ಹೊಡ್ತಿದ್ದೀವಿ. ಅದು ಸಿಟೀಸಲ್ಲಿ ಅಂದರೆ ಹೊಡೆದ್ಬಿಡ್ತೀನಿ ಇದನ್ನು, ಬಟ್ ಹೈವೇಸಲ್ಲಿ ನೆಕ್ ಟು ನೆಕ್ ಹೊಡ್ತಿದ್ದೀವಿ ಅಂದರೆ ಲೆಕ್ಕ ಹಾಕೊಳ್ಳಿ ಚೇತಕ್ದು ಪಿಕಪ್ ಹೇಗಿರುತ್ತೆ ಅಂತ. ಅದಕ್ಕೆ ಮುಂಚೆ ಒಂದು 883 ಎಕ್ಸಾಸ್ಟ್ ಸ್ಟಾಕ್ ಇದೆ. S1K S1000RR ಆ್ಯರೋ ಎಕ್ಸಾಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೊಸದು ಗುರು, ಇನ್ಲೆಟ್ಸ್ ನೋಡಿ. ಕ್ರೇಜಿ. 10R 6R, ಹೊಸ 6R ಇದು ನೋಡ್ಬೋದು ನೀವು. ಇದು ಪ್ರೀವಿಯಸ್ ವರ್ಷನ್ 10R, ಪ್ರೆಸೆಂಟ್ 3rd gen ಬುಜಾ. ಇದೊಂದು ನಿಂಜಾ 1000 10R ಇದು. KB100 ನಾನು KB100 ತಂದಿಲ್ಲ ಇವತ್ತು, ಅದರಲ್ಲಿದೆ. SD ಆ್ಯಂಡ್ ಚೇತಕ್ ತಂದಿದ್ವಿ ಆಲ್ರೆಡಿ ಹೇಳಿದಾಗೆ. ಇದು ಇಂಡಿಯಾ ಮಾಡಲ್ ಗುರು, RTZ. ಪವರ್ ಬಾಕ್ಸ್ ಬರುತ್ತೆ ಇದಕ್ಕೆ. ಜಪಾನ್ ಇಂಜಿನ್ಗೆ ಪವರ್ ಬಾಕ್ಸ್ ಬರಲ್ಲ. ಸೊ ಲೈನಪ್ದು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡೋಣ. ವೆಸ್ಪಾ, ಬಜಾಜ್ 150, ಬಜಾಜ್ ಪ್ರಿಯಾ, ಬಜಾಜ್ 150, ಬಜಾಜ್ ಪ್ರಿಯಾ. ಇದು ಬಜಾಜ್ 150ನೇ, ಬಟ್ ಮಾಡಿಫೈ ಮಾಡಿದ್ದಾರೆ. ಚೇತಕ್ ಪಿಕಪ್ ನೋಡಿ, ಬಜಾಜ್ 150. ಇಲ್ಲಿ ನಮ್ಮ ಸೈಮನ್ ಅಂಕಲ್ದು ಚೇತಕ್ ನಿಂತಿದೆ. ಸೊ ಇಲ್ಲಿ ಮಾತಾಡೋಣ ಅಂಕಲ್ ಬಗ್ಗೆ. 72 ಇಯರ್ಸ್ ಏನೋ ಓಲ್ಡ್ ಅವರು. ಪ್ರತಿಯೊಂದು ರೈಡು, ಪ್ರತಿಯೊಂದು ಮೀಟಪ್ಗಳು ನಾವು ಅವ್ರನ್ನ ನೋಡ್ತೀವಿ. ಸೊ ಫುಲ್. ಸೊ ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಡೇಟ್ ಇವತ್ತು 26 Jan 2025, ರಿಪಬ್ಲಿಕ್ ಡೇ ಮೀಟಪ್ ಇದೆ. ವಿಂಟೇಜ್ ಬೈಕ್ಸ್ದು. ಸೊ ಇಂಡಿಯನ್ ವಿಂಟೇಜ್ ಸ್ಕೂಟರ್ಸು, ಆಮೇಲೆ ಅಂದರೆ ಸ್ಕೂಟರ್ಸ್ ಕ್ಲಬ್ ಅಂತ ಒಂದಿದೆ, ವಿಂಟೇಜ್ ಸ್ಕೂಟರ್ಸ್ ಕ್ಲಬ್ ಅಂತ, ಅದು ಒಂದು. ಆಮೇಲೆ ನಾರ್ಮಲಾಗಿ ವಿಂಟೇಜ್ ಬೈಕ್ಸ್ ಸಹ ಮೀಟಪ್ ಆಗ್ತಿದೆ. ಎಲ್ಲಿ ಅಂದರೆ ನಮ್ಮ ಬ್ಯಾಂಗ್ಳೂರು ಸೆಂಟ್ರಲ್ಲಿರುವಂಥ, ಸೆಂಟ್ರಲ್ ಅಂದರೆ ಸಿಟಿ ಮಧ್ಯ ಇರೋವಂತಹ ಏರ್ಲೈನ್ಸ್ ಹೋಟೆಲ್ ಅಂತ. ಇದು ಚಿನ್ನಸ್ವಾಮಿ ಹತ್ತತ್ರ ಬರುತ್ತೆ. ನಿಮ್ಮೆಲ್ರಿಗೂ ಗೊತ್ತಾಗೋ ಥರ ಹೇಳಬೇಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತತ್ರ. ಸೊ ಮುಂದೆ ನೋಡ್ತಿದ್ದೀರಾ ನನ್ನ SD ಕ್ಲಾಸಿಕ್ D250. ಅದನ್ನು ನನ್ನ ತಮ್ಮ ತೊಗೋತಿದ್ದಾನೆ. ಆ ಕಡೆ ಸುಜುಕಿ ಶೋಗನ್ ಇದೆ, ಅದು ನಮ್ಮ ಬ್ರೋ ಒಬ್ರದ್ದು, ಸುಕೇಶ್ ಬ್ರೋ ಅಂತ. ನಾನಿವತ್ತು ನಿಮಗೆ ಇನ್ನೊಂದು ಗಾಡಿನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಆಲ್ರೆಡಿ 4-5 ಗಾಡಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ, ಇನ್ಕ್ಲೂಡಿಂಗ್ ದಟ್ CBR. ಸೊ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿರೋದು ಈ ಬಜಾಜ್ ಚೇತಕ್ ನೋಡಿ. ಸೊ ಈ ಚೇತಕ್ ಏನಿದೆ, ಇದು ನಮಗೆ ಒಂಥರ ಸ್ಪೆಷಲ್ ಗುರು ಗಾಡಿ. ಯಾಕೆ ಅಂದರೆ ನಮ್ಮ ಮನೆಗೆ ಫಸ್ಟ್ ಗಾಡಿ. ಎಷ್ಟೋ ಇಂಡಿಯನ್ ಫ್ಯಾಮಿಲೀಸ್ಗೆ ಚೇತಕ್ಕೆ ಫಸ್ಟ್ ಗಾಡಿ ಆಗಿರುತ್ತೆ. ಅದರಲ್ಲಿ ನಮ್ಮ ಅಪ್ಪ ಅದು ಇದು ಮೊದಲನೇ ಗಾಡಿ, ನಮ್ಮ ತಂದೆಯವರ ಮೊದಲನೇ ಗಾಡಿ. ಸೊ ಸ್ವಲ್ಪ ಎಮೋಷ್ನಲಿ ಅಟ್ಯಾಚ್ ನಾವು ಇದಕ್ಕೆ. ನನಗಿನ್ನೂ ನೆನಪಿದೆ, ನನಗೆ ಫಸ್ಟು ಬುದ್ಧಿ ಬಂದಾಗ ಏನು ಅರೌಂಡ್ ಒಂದು 4-5 ಇಯರ್ಸ್ ಇರ್ಬೋದು. ಆವಾಗ ಫಸ್ಟು ನಾನೊಂದು ಗಾಡಿ ಮೇಲೆ ಕೂತ್ಕೊಂಡು ಓಡಾಡಿದ್ದು ಅಂದರೆ ಈ ಗಾಡಿ ಮೇಲೇ. ಹಿಂದೆಗಡೆ ಒಂದು ಸ್ಟೆಪ್ನಿ ಬರುತ್ತೆ ನಾರ್ಮಲಾಗಿ ಚೇತಕ್ಗಳಿಗೆ, ಸ್ಟೆಪ್ನಿ ಬರುತ್ತೆ ನಾರ್ಮಲಾಗಿ ಚೇತಕ್ಗಳಿಗೆ ಹಿಂದೆಗಡೆ ರೌಂಡಾಗಿ, ಲೈಕ್ ಸ್ಟೆಪ್ನಿ ಅಂದಮೇಲೆ ರೌಂಡಾಗೇ ಇರುತ್ತೆ. ಸೊ ಇದ್ರ ಮೇಲೆ ಕವರ್ ಆಗಿರುತ್ತೆ. ಆ ಕವರ್ ಮೇಲೆ ನನ್ನ ಹೆಸರು ಹಾಕ್ಸಿದ್ರು, ಅದು ನೆನಪಿದೆ ನನಗಿನ್ನೂ. ಸೊ ಒಂಥರ ಇದು ಎಷ್ಟೋ ಫ್ಯಾಮಿಲೀಸ್ಗೆ ಗುರು, ನಾನು ಒಬ್ಬನಿಗೆ ಅಲ್ಲ, ಚೇತಕ್ ಅಂದರೆ ಒಂಥರ ಅಟ್ಯಾಚ್ಡು ಎಮೋಷ್ನಲಿ. ಸೊ ಆ ಟೈಮಲ್ಲೇ ಇದಕ್ಕೆ ಸೆಲ್ಫೆಲ್ಲ ಹಾಕ್ಸಿದ್ರು ನಮ್ಮ ಮನೇಲಿ. ಬಟ್ ಆಮೇಲೆ ಎಷ್ಟೋ ವರ್ಷ ನಿಂತುಬಿಟ್ಟಿತ್ತು ಇದು. ಆಮೇಲೆ ನಾನು ಫಸ್ಟು ಈ ಮೋಟರ್ ಸೈಕಲ್ಸ್ಗೆ ಇಳಿದಾಗ ಹಾರ್ಲಿ ತೊಗೊಂಡಿದ್ದು. ಫಸ್ಟ್ ಗಾಡಿ ಹಾರ್ಲಿನೇ ನಂದು. ಇದು ಮೂಳೆಯಲ್ಲಿ ನಿಂತಿತ್ತು. ಆಗ ಕೋವಿಡ್ ಟೈಮ್ ನೋಡಿ, 2020 ಫೆಬ್ಬಲ್ಲಿ ನಾನು ಹಾರ್ಲಿ ತೊಗೊಂಡೆ. ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ಈ ಚೇತಕ್ಕು ನಮ್ಮ ಪಾರ್ಕಿಂಗ್ ಲಾಟಲ್ಲಿ ಲಾಸ್ಟಲ್ಲಿ ನಿಂತಿತ್ತು ಗುರು. ಸೊ ಸುಮ್ಮನೆ ನಿಂತಿದ್ದಾಗ ಎತ್ತಿ ಅದನ್ನು ನಾವು ಮನೇಲಿದ್ವಲ್ಲ, ಎದ್ದು ಕೂತ್ಕೊಂಡು ರೆಡಿ ಮಾಡಿದ್ವಿ. ಫುಲ್ ಒಂಥರ ಏನೋ ಒಂದು ನಾರ್ಮಲ್ ಯಾವುದೋ ಹಳೆ ವಸ್ತು ಥರ ಬಿಸಾಕಿದ್ರು ಸೈಡ್ಗೆ. ಬರೀ ಆಯುಧ ಪೂಜೆಗೆ ಎತ್ತೋದು, ಪೂಜೆ ಮಾಡೋದು, ವಾಪಸ್ ನಿಲ್ಲಿಸೋದು, ಕ್ಲೀನ್ ಮಾಡಿ. ಸೊ ಆ ಥರ ಆಗಿತ್ತು. ಸೊ ನಮಗೆ ಈ ಚೇತಕ್ ಏನಿದೆ ನೋಡಿ, ಇವತ್ತು ನನ್ನ ಹತ್ರ ಸುಮಾರು ಒಂದು 13 ಬೈಕ್ಸ್ ಇದೆ. ಅದರಲ್ಲಿ ವಿಂಟೇಜ್ ಬೈಕ್ಸೇ ಒಂದು 10 ಇದೆ. ಸೊ ಆ 10 ಬೈಕಿಗೂ ಇದೇ ಒಂಥರ ಅಡಿಪಾಯ ಹಾಕ್ಕೊಟ್ಟಿದ್ದು. ಈ ವಿಂಟೇಜ್ ಮೋಟರ್ ಸೈಕಲ್ಸ್ಗೆ, 2 ಸ್ಟೋಕ್ ಗಾಡಿಗಳಿಗೆ ಕ್ರೇಜ್ ಹಬ್ಸಿದ್ದೆ ಈ ಗಾಡಿ ಗುರು ನಮಗೆ. ಸೊ ಮುಂದಕ್ಕೆ ಮಾತಾಡೋಣ, ಈ ಗಾಡಿ ಬಗ್ಗೆ ತುಂಬ ಇದೆ ಮಾತಾಡೋಕ್ಕೆ. ಸೊ ಅದಕ್ಕೆ ಮುಂಚೆ ಈಗ ರೈಡಿಗೆ ಹೊರಡೋಣ ಗುರು. ಲೇಟಾಗಿದೆ ಆಲ್ರೆಡಿ. 8:30ಗೆ ಮೀಟಪ್ ಟೈಮ್ ಅಂತ ಹೇಳಿದರು, ಈಗ 8:15 ಆಗಿದೆ ಆಲ್ಮೋಸ್ಟು. ಆ್ಯಂಡ್ ಈ ಶೋಗನ್ ಮೇಲೇನೂ ವೀಡಿಯೋ ಬರುತ್ತೆ, ರಿವ್ಯೂ ಮಾಡ್ತೀನಿ ಟಾಪ್ ಸ್ಪೀಡ್ ಜೊತೆಗೆ. ನೋಡಿ ಕಂಪ್ಲೀಟ್ ಸ್ಟಾಕ್ ಆಗಿರೋ ಗಾಡಿ ಇದು, ಕ್ರೇಜಿಯಾಗಿದೆ. ಆ್ಯಂಡ್ ನನ್ನ ಹತ್ರ ಶೋಗನ್ ಇದೆಯಾ ಇಲ್ವಾ ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ, ನೋಡೋಣ. ಸರ್ಪ್ರೈಸ್ ಇದೆ ನಿಮಗೆ. ಶೋಗನ್ ಇದೆ ಅಂತಲೂ ಹೇಳಲ್ಲ, ಇಲ್ಲ ಅಂತಲೂ ಹೇಳಲ್ಲ. ಸೊ ನಿಮಗೆ ಬಿಟ್ಟಿದ್ದು. ಸೊ ಜಸ್ಟ್ ಕಮೆಂಟ್ ಮಾಡಿ ನೋಡುವ. ಆ್ಯಂಡ್ ಈ SD ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, 2-3 ವೀಡಿಯೋ.
ಲಾಸ್ಟು ಒಂದು ನನ್ನ ಆರ್ ಎಕ್ಸ್ ಜೊತೆಗೆ ನಾನು ಆರ್ ಎಕ್ಸ್ ತೊಗೊಂಡಿದ್ದೆ, ಈ ಎಸ್ ಡಿ ನನ್ನ ತಮ್ಮ ತೊಗೊಂಡಿದ್ದ. ಸೊ ಬರಾಡಿ ಹಿಲ್ಸ್ ಅಂತ ರೈಡ್ ಹೋಗಿದ್ವಿ, ಆ ವಿಡಿಯೋನು ನನ್ನ ಚಾನಲ್ ಇದೆ, ನೋಡ್ಕೋಬೋದು ನೀವು. ಸೊ ಇವತ್ತಿಗಿಷ್ಟು ಸಾಕು, ಈಗ ರೈಡಿಗೆ ಹೊಡೋಣ, ಟೈಮ್ ಆಗಿದೆ. ಅಲ್ಲಿ ಹೋಗಿ ವಿಂಟೇಜ್ ಗಾಡಿಗಳಿರುತ್ತೆ, ಮೀಟಪ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ ಗುರು. ಟೈಮ್ ಈಗ 8:40 ಇಲ್ಲೇ ಆಗೋಯ್ತು ಗುರು. ಹೋಗೋಣ ಬನ್ನಿ. ಓಕೆ, ಇದು ನಮ್ಮ ಚೇತಕ್ ಎಕ್ಸಾಸ್ಟು. ಹೊರಡೋಣ ಈಗ ಬ್ರೋ, ಹೊರಡೋಣ. Idiot. ಓಕೆ, ಸೊ ಏರ್ಲೈನ್ಸ್ ಹೋಟೆಲ್ಗೆ ಹೋಗೋಣ. ಬರ್ತೀನಿ ರೀ. ಯಾಕೆ ಬ್ರೋ? ಮೋಸ್ಟ್ಲಿ ಪೆಟ್ರೋಲ್ ಆಫ್ ಆಗಿರ್ಬೇಕು ಅನ್ಸುತ್ತೆ, ಆನ್ ಮಾಡಿರ್ತಾರೆ. ಏನಂದರೆ, ನನ್ನ ಆರ್ ಎಕ್ಸ್ ಇರಲಿ ಅಥವಾ ಬೇರೆ 2 ಸ್ಟ್ರೋಕ್ ಗಾಡಿ ಯಾವುದೇ ಇರಲಿ, ತುಂಬ ಲೌಡ್ ಇರಬೇಕು. ಇಲ್ಲ ಅಂದರೆ ಈ ಎಸ್ ಡಿ ಎಕ್ಸಾಸ್ಟ್ ಮುಂದೆ ಆ ಗಾಡಿಗಳು ಸೌಂಡ್ ಕೇಳಿಸೋದೇ ಇಲ್ಲ. ನನ್ನ ಹಳೆ ವಿಡಿಯೋ ನೋಡಿರ್ಬೋದು ನೀವು, ಪ್ರೀವಿಯಸ್ ವಿಡಿಯೋ ಬರಾಡಿ ಹಿಲ್ಸ್ಗೆ ಹೋಗಿದ್ರಲ್ಲಿ ನಾನು ಆರ್ ಎಕ್ಸ್ ಓಡಿಸ್ತಾ ಇರ್ತೀನಿ. ಬಟ್ ಎಸ್ ಡಿನೇ ಡಾಮಿನೇಟ್ ಮಾಡೋದು ಇನ್ ಟರ್ಮ್ಸ್ ಆಫ್ ಎಕ್ಸಾಸ್ಟ್ ನೋಡೋದಾದರೆ. ಚೇತಕ್ಕು ಹೆಸರು ತಕ್ಕಂಗೆ ಒಳ್ಳೆ ಕುದುರೆ ಹೋದಂಗೆ ಹೋಗುತ್ತೆ ಗುರು, ನಿಜ ಅದಂತೂ. ನಂಬ್ತಿರೋ ಬಿಡ್ತಿರೋ, ಒಂದ್ಸಲ ಒಂದು ಸ್ಟ್ಯಾಂಡರ್ಡ್ 350 ಗುರು, BS4 ಸ್ಟ್ಯಾಂಡರ್ಡ್ 350 ನೆಕ್ ಟು ನೆಕ್ ಹೊಡೆದಿದ್ದೀವಿ. ಅದು ಸಿಟೀಸಲ್ಲಿ ಅಂದರೆ ಹೊಡೆದ್ಬಿಡ್ತೀನಿ ಇದನ್ನು, ಬಟ್ ಹೈವೇಸಲ್ಲಿ ನೆಕ್ ಟು ನೆಕ್ ಹೊಡೆದಿದ್ದೀವಿ ಅಂದರೆ ಲೆಕ್ಕ ಹಾಕೊಳ್ಳಿ ಚೇತಕ್ ಪಿಕಪ್ ಹೇಗಿರುತ್ತೆ ಅಂತ. ಸೊ ಆ ಥರ ಒಂದೇನಂದರೆ, ಕಂಟ್ರೋಲಿಂಗ್ ಗೊತ್ತಿಲ್ಲ ಅಂದರೆ ಅಥವಾ ಗಾಡಿಗೆ ನೀವು ಪಳಗಿಲ್ಲ ಅಂದರೆ ಬ್ರೇಕಿಂಗ್ ಸರಿ ಇಲ್ಲ, ಸೊ ದಬಾಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಪಕ್ಕಾ ಕಂಟ್ರೋಲ್ ಇದೆ ಅಂದರೆ ಆ್ಯಂಡ್ ನೀವು ಎಬಿಲಿಟಿ ಇದೆ, ಕಂಟ್ರೋಲ್ ಮಾಡ್ತೀರಾ ಬ್ರೇಕಿಂಗ್ ಅಂತ ಇದ್ದರೆ ಅವಾಗ ಓಡಿಸಿ ಜೋರಾಗಿ, ಇಲ್ಲ ಅಂದರೆ ಪೀಸಾಗಿ ಓಡಿಸಿ. ಈ ಗಾಡಿಗಳು ಇರೋದೇ ಅದಕ್ಕೆ, ಆರಾಮಾಗಿ ಓಡಿಸಿ ಎಂಜಾಯ್ ಮಾಡಿ ಅಂತ. ಆಗಿನ ಕಾಲದಲ್ಲಿ ಬಿಡಿ ಪ್ರಾಕ್ಟಿಕಲಾಗಿ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತಿದ್ರು, ಬಟ್ ಈಗ ಮಾಡರ್ನ್ ಡೇ ಮೋಟರ್ ಸೈಕಲ್ಸ್ ಇದೆ, ಅದನ್ನು ನೀವು ಹೇಗೆ ಬೇಕಾದರೂ ಉಜ್ಜಿ. ಬಟ್ ಹಳೆ ಗಾಡಿಗಳನ್ನ ತುಂಬ ಕೇರಿಂದ ನೋಡ್ಕೊಳ್ಳಿ. ಆಯಿತು ಡ್ಯೂಟ್, ಸಮಾಧಾನ, ಹೋಗಪ್ಪ, ರೋಡ್ ನಿಂತೆ ಹೋಗು. ಮಿರರ್ ಹಾಕಬೇಕು ಗುರು, ರೈಟು ಲೆಫ್ಟ್ ಎಳ್ಯಕ್ಕೆ ಕಷ್ಟ ಆಗೋದಿಲ್ಲ ಅಂದರೆ. ಆ್ಯಕ್ಚುಲಿ ಇತ್ತು ಇದರಲ್ಲಿ ಮಿರರು, ಬಟ್ ಹೊಡೆದೋಗಿತ್ತು. ಸೊ ಹೊಡೆದೋಗಿರೋ ಮಿರರ್ ಹಾಕ್ಬಾರ್ದು ಅಂತ ತೆಗೆದಿಕ್ಕಿದ್ದೀನಿ, ಹೊಸ ಮಿರರ್ ಹಾಕಿಸ್ಬೇಕು. ಆ್ಯಕ್ಚುಲಿ ಒನ್ ಸೈಡ್ ಅಷ್ಟೇ ಬರೋದು, ನೋಡ್ಬೋದು ನೀವು ಇಲ್ಲಿ, ಇದು ಮಿರರಿಗೆ ಅಂತ ಕೊಟ್ಟಿರೋದು. ಚೇತಕ್ ಈಗ ಪಿಕಪ್ ನೋಡಿ,
ವೀಡಿಯೋ ಲೈಕ್ ಚೇತಕ್ ಏನು ಕೆಪಾಸಿಟಿ ಅಂತ ತೋರಿಸ್ಬೇಕು ಅಂತ ಆ ಥರ ಓಡಿಸ್ದೆ. ನಾರ್ಮಲಾಗಿ ನಾನು ಪೀಸಾಗಿ ಓಡಿಸೋದು ಹಳೆ ಗಾಡಿಗಳನ್ನ, ಯಾಕಂದರೆ ಮೇಂಟೈನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲ ಇಳಿಸುತ್ತೆ ಗಾಡಿಗಳು ಒಂದೊಂದೂ. ಸೊ ಆರಾಮಾಗಿ ಓಡಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಹೇಳಿದ್ನಲ್ಲ, ಹಳೆ ಗಾಡಿಗಳು ನಿಲ್ಲಕ್ಕೆ ಸ್ಮೂತಾಗಿ ಮೇಂಟೈನ್ ಮಾಡಬೇಕು ಇವರು. ಅದನ್ನು ಹಿಂಸೆ ಕೊಡಬಾರ್ದು ಆ ಗಾಡಿಗಳಿಗೆ. ಆ್ಯಕ್ಚುಲಿ ಸ್ಪೀಡೋಮೀಟರ್ ವರ್ಕಿಂಗ್ ಇಲ್ಲ. ಇದು ಏನು ಪ್ರಾಬ್ಲಮ್ ಬರುತ್ತೆ ಚೇತಕಲ್ಲಿ ಅಂದರೆ, ಈ ಸ್ಪೀಡೋಮೀಟರ್ ವರ್ಮ್ ಏನಿದೆ ಆ ವರ್ಮ್ ಹೋಗ್ಬಿಡುತ್ತೆ. ಸೊ ಒಂದು 3-4 ಟೈಮ್ಸ್ ಚೇಂಜ್ ಮಾಡಿಸಿದ್ದೀನಿ, ಬಟ್ ಅದೇ ಪ್ರಾಬ್ಲಮ್ ಬರ್ತಿದೆ. ಬಟ್ ಆಗಾಗ ವರ್ಕ್ ಆಗ್ತಿತ್ತು. ವೀಡಿಯೋಸ್ ಇದೆ ನನ್ನ ಹತ್ರ. ಟಾಪ್ ಸ್ಪೀಡ್ ಹತ್ತಿರ 100ವರೆಗೂ ಮಾಡುತ್ತೆ ಗುರು, ಆರಾಮಾಗಿ ಅಂದರೆ ಆಲ್ಮೋಸ್ಟ್ ಫುಲ್ ಪೊಟೆನ್ಷಿಯಲ್ಗೆ 100 ಮಾಡುತ್ತೆ ನನ್ನ ಪ್ರಕಾರ. ಓಡಿಸಿದ್ದೀನಿ ಹೈವೇಲ್ಲೂ, ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಿದ್ದೀನಿ. 100 ಆರಾಮಾಗಿ ಮಾಡುತ್ತೆ ಗಾಡಿ. ನಮ್ಮ ಮುಂದೆ ಒಂದು ವಿಂಟೇಜ್ ಬುಲೆಟ್ ಹೋಗ್ತಿದೆ, G2 ಇಂಜಿನ್ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ನಂಬರ್ ನೋಡಿ, ನೆಕ್ಸ್ಟ್ ಲೆವೆಲ್ ನಂಬರ್ ಗುರು, GUN 555 ಗನ್. ಕ್ರೇಜಿ ಅಲ್ಲ, ಗಾಡಿನೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಬ್ರೋ ಇರಿ, ಕಾಲ್ ಮಾಡ್ತಿದ್ದಾರೆ ಅವರು, ಕಾಲ್ ಮಾಡ್ತಿದ್ದಾರೆ. ಹಲೋ, ಹಾಂ ಎಲ್ಲಿದ್ದೀರೋ? ಯಾವ ಸಿಗ್ನಲ್ಲು? ಹಾಂ ಹಾಂ, ಸ್ಟಾರ್ಟ್ ಆಯ್ತಾ? ಓಕೆ, ಗನ್ 555 ಹೋಗ್ತಾ ಇದೆ. SD ಆಫ್ ಆಗಿದೆ ಅಂತೆ. SD ಆಫ್ ಆಗಿದೆ ಅಂತೆ, ಗೊತ್ತಿಲ್ಲ. ಕಾಲ್ ಮಾಡ್ತಾರೆ ಮತ್ತೆ, ಏನಾದರೂ ಇದ್ರೆ ಇರಿ ನೋಡೋಣ. ಹಾಂ ಬ್ರೋ, ಅಲ್ಲೇ ಸೆಂಟ್ ಜೋಸೆಫ್ ಸಿಗ್ನಲ್ಲು. ನೋಡೋಣ ಇರಿ, ಆನ್ ಆಗಿಲ್ಲಾಂದರೆ ಹೋಗೋಣ ಅಲ್ಲಿಗೆ. ಏನು ಗುರು ಇದು ನಮಗೆ ನಾರ್ಮಲ್ಲು, ಹಳೆ ಗಾಡಿಗಳಲ್ವಾ, ತುಂಬ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ. ಪಾಸಾಗ್ರಿ, ಮುಂದೆನೇ ಇರೋದು. ಏನಾಗಿತ್ತು? ಬಂದ್ವಿ ಏರ್ಲೈನ್ಸ್ ಹೋಟೆಲ್. ಎಷ್ಟು ಗಾಡಿಗಳು ಬಂದಿದೆಯೋ ಗೊತ್ತಿಲ್ಲ. ಟಿಕೆಟ್ ತೊಗೊಂಡಿದ್ದಾರೆ. ನಮ್ಮ ಫೈಸಲ್ ಬ್ರೋ, ನಮ್ಮ ಸೈಮನ್ ಅಂಕಲ್, ನಮ್ಮ ಫೈಸಲ್ ಬ್ರೋ ಇಲ್ಲ. ನಡೀರಿ, ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೀವಿ. ಜಸ್ಟ್ ಹೋಗೋಣ. ಹೋಗೋಕ್ಕೆ ಮುಂಚೆ ಒಂದು ಲೈನಪ್ ತೋರಿಸ್ಬಿಡ್ತೀವಿ. ಇಲ್ಲಿ ಬ್ರೋ ಹೋಗ್ತಾ, ನೀವು 8ಗೆ ಬಂದ್ರಾ ಅಂಕಲ್? 8ಗೆ ಬಂದ್ರಾ ನೀವು? 8:30 ಆಗಿದೆ. ಓಕೆ ಓಕೆ ಓಕೆ. ವೆಸ್ಪಾ 150 ಮಿಸ್ ಆಯಿತು ವಿಡಿಯೋ ಒಂದು ಆಗ್ತಾ ಇದೆ. ಲಾಸ್ಟ್ ಟೈಮ್ ಏನಾಗಿದೆ ಅಂದರೆ ಅಂಕಲ್, ಅದು ಇದರಲ್ಲೇ ಸ್ಲೋಮೋ ಹೋಗ್ಬಿಟ್ಟಿದೆ. ಸೊ ವಾಯ್ಸ್ ಯಾವುದೂ ಬಂದಿಲ್ಲ, ಆಡಿಯೋ ಒಂದೂ ಬಂದಿಲ್ಲ. ಡೈರೆಕ್ಟ್ ಕನೆಕ್ಷನ್ ಇದು, ಡೈರೆಕ್ಟ್ ಕನೆಕ್ಷನ್ ಯೂಟ್ಯೂಬ್. ಹಾಗೆ ಹೌದು. ಗಾಡಿ ಎಲ್ಲಿ ನಿಲ್ಸಿದ್ರಿ ಅಂಕಲ್ ನೀವು? ಓಕೆ ಓಕೆ, ಒಂದು ವಾಕ್ ಅರೌಂಡ್ ಹೋಗಿ ಬರ್ತೀನಿ ಅಂಕಲ್. ವಿಡಿಯೋ ಆ್ಯಕ್ಚುಲಿ ಅಂಕಲ್ ಬಗ್ಗೆ ಹೇಳೋದಾದರೆ, ಅವ್ರ ಗಾಡಿ ಹತ್ರ ಹೋಗೋಣ. ಗಾಡಿ ಹತ್ರ ಹೋಗಿ ಮಾತಾಡೋಣ, ತುಂಬ ಇದೆ ಮಾತಾಡೋಕ್ಕೆ. ಅದಕ್ಕೆ ಮುಂಚೆ ಒಂದು 883
ಎಕ್ಸಾಸ್ಟ್ ಸ್ಟಾಕ್ ಇದೆ. S1K S1000RR ಆ್ಯರೋ ಎಕ್ಸಾಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೊಸದು ಗುರು ಆ ವಿಂಗ್ಲೆಟ್ಸ್ ನೋಡಿ. ಕ್ರೇಜಿ. 10R 6R ಹೊಸ 6R ಇದು ನೋಡ್ಬೋದು ನೀವು. ಇದು ಪ್ರೀವಿಯಸ್ ವರ್ಷನ್ 10R. ಪ್ರೆಸೆಂಟ್ 3rd gen ಬುಜಾ ಇದು. ಇದೊಂದು ನಿಂಜಾ 1000 10R ಯಾವುದೋ ಒಂದು ಬಂತು ಅನಿಸುತ್ತೆ. ಎಕ್ಸಾಸ್ಟ್ ಡ್ರೈವ್ ಮಾಡ್ತಿದ್ದಾರೆ. 2nd gen ಬುಜಾ ಫೇಮಸ್ ಅಂದರೆ ಅದೇ. ಆ ಕಡೆ ಒಂದು BMW GS 1300 ಇದೆ. ಆ್ಯಂಡ್ ಇಲ್ಲಿಂದ ನಮ್ಮ ಬಜಾಜ್ 150. ಇಲ್ಲಿ ನಮ್ಮ ಸೈಮನ್ ಅಂಕಲ್ದು ಚೇತಕ್ ನಿಂತಿದೆ. ಸೊ ಇಲ್ಲಿ ಮಾತಾಡೋಣ ಅಂಕಲ್ ಬಗ್ಗೆ. 72 ಇಯರ್ಸ್ ಏನೋ ಓಲ್ಡ್ ಅವರು. ಪ್ರತಿಯೊಂದು ರೈಡು ಪ್ರತಿಯೊಂದು ಮೀಟಪ್ಪಲ್ಲೂ ನಾವು ಅವ್ರನ್ನ ನೋಡ್ತೀವಿ. ಸೊ ಫುಲ್ ಎಂತೂಸಿಯಸ್ಟ್ ಅವರು ವಿಂಟೇಜ್ ಗಾಡಿಗಳಿಗೆ. ಸೊ ಯಾವುದೇ ರೈಡ್ಸ್ ಇದ್ದು ಯಾವುದೇ ಲೈನಪ್ದು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡೋಣ. ವೆಸ್ಪಾ, ಬಜಾಜ್ 150, ಬಜಾಜ್ ಪ್ರಿಯಾ, ಬಜಾಜ್ 150, ಬಜಾಜ್ ಪ್ರಿಯಾ. ಇದು ಬಜಾಜ್ 150ನೇ ಬಟ್ ಮಾಡಿಫೈ ಮಾಡಿದ್ದಾರೆ. ಟ್ಯಾಂಕ್ ಯಾವುದು ಅಂತ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಲಿ ಜಾವಾದಿರಬೇಕು. ಆ್ಯಂಡ್ ಲ್ಯಾಂಬಿ ಆಲ್ರೆಡಿ ಹೇಳಿದಾಗೆ ಅಟ್ ಪ್ರೆಸೆಂಟ್ ಕಾಸ್ಟ್ಲಿಯೆಸ್ಟ್ ಸ್ಕೂಟರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಲೈಕ್ ಸೆಕೆಂಡ್ಸಲ್ಲಿ ನೀವು ತೊಗೋಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ 1 ಲಕ್ಷ ಆದರೂ ಬೇಕೇ ಬೇಕು. ಈ ಕಂಡೀಷನಲ್ಲಿ ಬೇಕಂದರೆ ನಿಮಗೆ 1.5 ಲಕ್ಷ ಆದರೂ ಬೇಕೇ ಬೇಕು. ಸೊ ಒಂಥರ ಸ್ಟ್ಯಾಂಡ್ಔಟ್ ಇವತ್ತು ಲೈನಪ್ಪಲ್ಲಿ. ಇದು ಒಂದೇ ಒಂದು ಲ್ಯಾಂಬಿ ಬಂದಿದೆ ಅಷ್ಟೇ. ಸಾರಿ, 2 ಲ್ಯಾಂಬಿ ಇದೆ. ಸಾರಿ ಗೈಸ್, 2 ಲ್ಯಾಂಬಿ ಇದೆ. ಸೊ ಕ್ರೇಜಿ, 2 ಲ್ಯಾಂಬಿ ಇದೆ. ಒಂದು LML ವೆಸ್ಪಾ, ಇನ್ನೊಂದು LML ವೆಸ್ಪಾ, ಚೇತಕ್ ಆ್ಯಂಡ್ ಮೋಸ್ಟ್ಲಿ ವೆಸ್ಪಾ ಇರಬೇಕಿದು. ಯಾಗಿಯೋ ಇದೆ. ಇದನ್ನು ಮಾಡಿಫೈ ಮಾಡಿದ್ದಾರೆ. ಟ್ಯಾಂಕ್ ಚೇಂಜ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ವಿಂಟೇಜ್ ಗಾಡಿಗಳು ಸ್ಟಾಕ್ ಆಗಿದ್ದರೆ ನನಗಿಷ್ಟ. ಇದು ಯಾವ್ದು ಗುರು? ಇದು ಮೋಸ್ಟ್ಲಿ ಎಲೆಕ್ಟ್ರಿಕ್ ಗಾಡಿ. ಬ್ಯಾಕ್ ಬಜಾಜ್ ಚೇತಕ್. ಇದು ಲೇಟೆಸ್ಟ್ ವರ್ಷನ್ ಚೇತಕ್. ಇದು ನೋಡ್ಬೋದು ನೀವು. ಸೊ 2000 ಚೇತಕ್. ಇದು ಇನ್ನೊಂದು ಚೇತಕ್. ಇದು ಲೇಟೆಸ್ಟೇ. ಇಲ್ಲಿ ನಮ್ಮ ಚೇತಕ್ ಇದೆ 95 ಮಾಡಲ್ಲು. ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇದ್ರದ್ದು. ನಾನು ಈಗ ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಫುಲ್ ಡೀಟೇಲ್ಸ್ ಆಮೇಲೆ ಸ್ಪೆಸಿಫಿಕೇಷನ್ ಸಮೇತ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಇನ್ನೊಂದು ಚೇತಕ್. ಇದು ಸುಜುಕಿ ಶೋಗನ್ ದ ಬಾಸ್ 14 bhp ಇಂಜಿನ್. ಸಪ್ರೇಟ್ ವಿಡಿಯೋ ಬರುತ್ತೆ ಇದನ್ನು. ಇನ್ ಸುಜುಕಿ AX100 ಆಲ್ಮೋಸ್ಟ್ ಒರಿಜಿನಲ್ ಪಾರ್ಟ್ಸ್ ಇದೆ ಬಟ್ ಗ್ರಾಫಿಕ್ಸ್ ಚೇಂಜ್ ಆಗಿದೆ ಅಷ್ಟೇ. ದ ಫಸ್ಟ್ 100cc ಗಾಡಿ ಇಂಡಿಯಾಗೆ. ಜಪಾನ್ ಇಂಜಿನ್, ಜಪಾನಿಂದ ಇಂಪೋರ್ಟ್ ಆಗ್ತಿತ್ತು 89ವರೆಗೂ. 89 ಆದಮೇಲೆ ಇಂಡಿಯಾದಲ್ಲಿ ಅಸೆಂಬಲ್ ಮಾಡ್ತಿದ್ರು. ಬಟ್ ಆಗ AX100 ಅಂತ ಹೋಗಿ ಮ್ಯಾಕ್ಸ್ 100 ಆಮೇಲೆ ಸಮುರಾಯ್ ಅಂತ ಸ್ಟಾರ್ಟ್ ಆಯಿತು. ಇರಲಿ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಸಮುರಾಯ್ ಇಲ್ಲೇ ಇದೆ, ನೋಡ್ಬೋದು ನೀವು. ಆ್ಯಂಡ್ ಇನ್ನೊಂದು ಸುಜುಕಿ ಶೋಗನ್, ಕ್ರೇಜಿ. RX 135 ಇಲ್ಲಿದೆ. RX 135Z 5 ಸ್ಪೀಡು, ಆ ಕಡೆ 4 ಸ್ಪೀಡು. ಇದೆರಡರ ಮಧ್ಯೆ ಒಂದು ಡಿಫ್ರೆನ್ಸ್ ಇರೋವಂಥ ವೀಡಿಯೋ ಒಂದು ಸಪ್ರೇಟಾಗಿ ಮಾಡಾಕ್ತೀನಿ. ಸೊ ವೆಯ್ಟ್ ಮಾಡ್ತೀರಿ. ಆ್ಯಂಡ್ 135 RX 100 ಜಪಾನ್ ಇಂಜಿನ್. ಇದು ಜಪಾನ್ ಇಂಜಿನೇ, ಏನು ಡಿಫ್ರೆನ್ಸ್ ಇಲ್ಲ. ಜಪಾನ್ ಇಂಜಿನ್ ಅಂದರೆ ಜಪಾನಿಂದ ಬರ್ತಿದ್ವು ಡೈರೆಕ್ಟಾಗಿ. ಆಮೇಲೆ ಇಂಡಿಯಾಗೆ ತೊಗೊಂಬಂದು ಪಾರ್ಟ್ಸ್ನ ಅಸೆಂಬಲ್ ಮಾಡ್ತಿದ್ರು. ಸೊ ಒಂದು ಲೈಕ್ ನಾರ್ಮಲಾಗಿ ಅರ್ಥ ಮಾಡ್ಕೋಬೇಕು ಹೇಗೆ ನೀವೇ ಅಂದರೆ, ಈ 3 ಆಲ್ಫಾಬೆಟ್ ಹೇಗಿರುತ್ತೆ ಅದನ್ನು ನೋಡೋದಾದರೆ ನೀವು ಜಪಾನಿಂದ ಡೈರೆಕ್ಟ್ ಇಂಪೋರ್ಟ್ ಆಗ್ತಿತ್ತು ಅಂತ. 1989ವರೆಗೂ ಈ ಥರ ಸೀರೀಸ್ ಬರ್ತಿತ್ತು. ಆಮೇಲೆ ಇಂಡಿಯಾದಲ್ಲೇ ತೊಗೊಂಬಂದು ಅಸೆಂಬಲ್ ಮಾಡ್ತಿದ್ರು. ಸೊ ನಾರ್ಮಲಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಹಾಗೆ ಅರ್ಥ ಮಾಡ್ಕೊಬೇಕು. ಆ್ಯಂಡ್ KB100, ನಾನು KB100 ತಂದಿಲ್ಲ ಇವತ್ತು, ಅದರಲ್ಲಿದೆ. SD ಆ್ಯಂಡ್ ಚೇತಕ್ ತಂದಿದ್ವಿ ಆಲ್ರೆಡಿ ಹೇಳಿದಾಗ. ಇದು ಇಂಡಿಯಾ ಮಾಡಲ್ ಗುರು. RTZ ಪವರ್ ಬಾಕ್ಸ್ ಬರುತ್ತೆ ಇದಕ್ಕೆ. ಜಪಾನ್ ಇಂಜಿನ್ಗೆ ಪವರ್ ಬಾಕ್ಸ್ ಬರೋಲ್ಲ. ಬಟ್ ನನಗೆ ಜಪಾನ್ ಇಂಜಿನೇ ಇಷ್ಟ ಪರ್ಸ್ನಲ್ ಆಗಿ ಹೇಳೋದಾದರೆ. ಬಟ್ ಪಿಕಪ್ ಇದೂ ಕ್ರೇಜಿಯಾಗಿದೆ. ಒರಿಜಿನಲ್ ಸ್ಪೀಡೋಮೀಟರ್ ಇದೆ, ಪರವಾಗಿಲ್ಲ. ಒರಿಜಿನಲ್ ಸ್ಪೀಡೋಮೀಟರ್ ಅಲ್ಲ, ಸಾರಿ, ಪಕ್ಕ ಇದೆ. ಇದು ಬಜಾಜ್ ಅಂತ ಇದೆ, ಇಂಡಿಯಾದಿದು. ನನ್ನ KB100ಅಲ್ಲಿ ಇದು ಕವಾಸಕಿ ಅಂತ ಬರುತ್ತೆ. ಇನ್ನೊಂದು ಸಲ ಸ್ಪೀಡೋಮೀಟರ್ ನೋಡಿ. ಆ ಟೈಮಲ್ಲೇ KB100ಅಲ್ಲಿ ಸ್ಪೀಡೋಮೀಟರು, ಟ್ಯಾಕೋಮೀಟರು, ಫ್ಯೂಯಲ್ ಗೇಜ್ ಎಲ್ಲ ಕೊಡ್ತಿದ್ರು. ಆ್ಯಂಡ್ OG ಬುಲೆಟ್, ಮೇಡ್ ಇನ್ ಇಂಗ್ಲೆಂಡ್, ಕಂಪ್ಲೀಟ್ಲಿ ಮೇಡ್ ಇನ್ ಇಂಗ್ಲೆಂಡ್. ಇದು ಆಲ್ಮೋಸ್ಟ್ ಒರಿಜಿನಲ್ ಪಾರ್ಟ್ಸ್ ಇದೆ. ಇನ್ನೊಂದು G2, ಅದು
ಇದನ್ನು ಆಲ್ಮೋಸ್ಟ್ G2 ಥರನೇ ಕಾಣಿಸ್ತಿದೆ. ಅವ್ರು B1 ಇಂಜಿನ್ ಇರಬೇಕು ಮೋಸ್ಟ್ ಪ್ರಾಬಬ್ಲಿ. ಸೊ ವಿಂಟೇಜ್ ಬುಲೆಟ್ಗಳು ಇಲ್ಲಿದೆ. ಆ್ಯಂಡ್ SD ರೋಡ್ ಕಿಂಗ್ ನಮ್ಮ SD ಕ್ಲಾಸಿಕ್ 250 ಆ್ಯಂಡ್ ಜಾವಾ ನೋಡ್ಬೋದು ನೀವು. ಇಷ್ಟು ಇವತ್ತಿನ ಲೈನಪ್. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಗಾಡಿಗಳಿತ್ತು, ಬಟ್ ಎಲ್ಲ ಹೊರಟರು ಆಲ್ರೆಡಿ. ಸದ್ಯಕ್ಕೆ ಇಷ್ಟು ಗಾಡಿಗಳಿದೆ. ಸೊ ಡನ್ ಫಾರ್ ದ ಡೇ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ನೋಡೋಣ. ಎಲ್ಲರೂ ಹೊರಡ್ತಿದ್ದಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೇಜಾನ್ ಕಂಟೆಂಟ್ ಇದೆ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.